So, good morning, dear students. So, let's start with a new chapter, that is function overloading. Okay, next chapter is function overloading. In this chapter, we'll get only one question for 5 marks. Okay, only one question for 5 marks. So, let's see what is meant by overloading. Okay, so what is meant by overloading andre ಒಂದು ಫಂಕ್ಷನ್ನ ಅದೇ ಸೇಮ್ ನೇಮು ಇನ್ನೊಂದು ಫಂಕ್ಷನ್ ಇರುತ್ತೆ ಅಂದರೆ ದಟ್ ಮೀನ್ಸ್ 2 ಆರ್ ಮೋರ್ ಹ್ಯಾಸ್ ಸೇಮ್ ನೇಮ್, ಅದನ್ನು ನಾವು ಓವರ್ಲೋಡಿಂಗ್ ಅಂತ ಕರಿತೀವಿ. ಅಂದರೆ ಆ ಸೇಮ್ ನೇಮ್ ಇರೋದನ್ನು ನಾವು ಯೂಸ್ ಮಾಡ್ಕೊಳ್ತೀವಲ್ಲ, ಅದಕ್ಕೆ ಓವರ್ಲೋಡೆಡ್ ಫಂಕ್ಷನ್ ಅಂತ ಕರಿತೀವಿ. ಆಯಿತಾ? ಸೊ ಲೆಟ್ಸ್ ಸಿ ದ ಡೆಫಿನೇಷನ್ ಫಾರ್ ಓವರ್ಲೋಡಿಂಗ್, ಫಂಕ್ಷನ್ ಓವರ್ಲೋಡಿಂಗ್. ಸೊ ಫಂಕ್ಷನ್ ಓವರ್ಲೋಡಿಂಗ್ ಮೀನ್ಸ್ 2 ಆರ್ more functions have same name but differ in number of arguments. Okay, function overloading means 2 or more functions having same name but differ in number of arguments. ಅಂದರೆ ನಾನು ಆಲ್ರೆಡಿ ಹೇಳಿದೆ ನಾನು ನಿಮಗೆ, ಓವರ್ಲೋಡಿಂಗ್ ಅಂದರೆ 2 or more functions ಸೇಮ್ ನೇಮ್ ಇರುತ್ತೆ, ಅದನ್ನು ಓವರ್ಲೋಡೆಡ್ ಅಂತ ಕರಿತೀವಿ. ಸೊ ಅದರಲ್ಲಿ ನಾವು ಫಂಕ್ಷನ್ ನೇಮ್ ಸೇಮ್ ಇರುತ್ತೆ ಬಟ್ ಡಿಫರ್ ಇನ್ ದ ಪಾಸಿಂಗ್, ನಾವು ಆರ್ಗ್ಯುಮೆಂಟ್ನ ಪಾಸ್ ಮಾಡ್ತೀವಲ್ಲ ಅದು ಡಿಫ್ರೆಂಟ್ ಇರುತ್ತೆ. ಅಂದರೆ ಇಂಟ್ ಫ್ಲೋಟ್ ಈ ಥರ. ಅಂದರೆ ಒಂದು ಫಂಕ್ಷನಲ್ಲಿ ಇಂಟ್ ಇದ್ದರೆ ಇನ್ನೊಂದು ಫಂಕ್ಷನಲ್ಲಿ ಫ್ಲೋಟ್ ಇರುತ್ತೆ. ಆಯಿತಾ? ಸೊ ಒನ್ ಮೋರ್ ಥಿಂಗ್, ಫಂಕ್ಷನ್ ಓವರ್ಲೋಡಿಂಗ್ ಈಸ್ ಆಲ್ಸೋ ನೋನ್ ಆ್ಯಸ್ ಕಂಪೈಲ್ ಟೈಮ್ ಪಾಲಿಮಾರ್ಫಿಸಮ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಕಂಪೈಲ್ ಟೈಮ್ ಪಾಲಿಮಾರ್ಫಿಸಮ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಡಿಕ್ಲರೇಷನ್ ಆ್ಯಂಡ್ ಡೆಫಿನೇಷನ್ ಆಫ್ ಅ ಫಂಕ್ಷನ್ ಓವರ್ಲೋಡಿಂಗ್. Okay, declaration and definition of function overloading. Okay, so already we saw the definition of the function overloading. So let's see how to declare a function. So to overload function name, so one function name overload ಮಾಡಬೇಕಂದ್ರೆ any two definitions in the function must have. So ಎರಡು definitions ಇರಬೇಕು. ಸೊ ಯಾವ definition ಅಂದರೆ all of the function in the set have same name. First condition, all of the functions ಏನಿರುತ್ತೆ ಅದೆಲ್ಲಾನು ಕೂಡ ಸೇಮ್ ನೇಮ್ ಇರಬೇಕು, ಅದು ಫಸ್ಟ್ ಡೆಫಿನೇಷನ್. ಸೆಕೆಂಡ್ ಡೆಫಿನೇಷನ್, ಆಲ್ ಆಫ್ ದ ಫಂಕ್ಷನ್ಸ್ ಇನ್ ದ ಸೆಟ್ ಹ್ಯಾವ್ ಡಿಫ್ರೆಂಟ್ ಸಿಗ್ನೇಚರ್ಸ್, ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗ್ಯುಮೆಂಟ್ಸ್. ಓಕೆ, ಸೊ ಇದೆರಡು ಕಂಡೀಷನ್ ಮೇಲೆ ನಾವು ಡಿಕ್ಲರೇಷನ್ ಮಾಡ್ಕೊಳ್ತೀವಿ ಮತ್ತು ಡೆಫಿನೇಷನ್ ಕೂಡ ಮಾಡ್ತೀವಿ. ಓಕೆ, ಸೊ ಲೆಟ್ಸ್ ಸಿ ದ ಸಿಂಟ್ಯಾಕ್ಸ್ ಫಾರ್ ದಿಸ್. ಓಕೆ, ಸೊ ಸಿಂಟ್ಯಾಕ್ಸ್, ರಿಟರ್ನ್ ಟೈಪ್ ಸ್ಪೆಸಿಫೈಯರ್. ಓಕೆ, ಸ್ಟಾರ್ಟಿಂಗ್ ರಿಟರ್ನ್ ಟೈಪ್ ಸ್ಪೆಸಿಫೈಯರ್ ಇರುತ್ತೆ, ಅದಾದಮೇಲೆ ಫಂಕ್ಷನ್ ನೇಮ್ ಇರುತ್ತೆ, ಆಮೇಲೆ ಪ್ಯಾರಾಮೀಟರ್ ಲಿಸ್ಟ್ ಇರುತ್ತೆ. ದಿಸ್ ಈಸ್ ದ ಸಿಂಟ್ಯಾಕ್ಸ್ ಫಾರ್ ಫಂಕ್ಷನ್ ಓವರ್ಲೋಡಿಂಗ್. ಸೊ ರಿಟರ್ನ್ ಟೈಪ್ ಸ್ಪೆಸಿಫೈಯರ್ ಅಂದರೆ ಇಂಟು, ವಾಯ್ಡು, ಫ್ಲೋಟು, ಡಬಲು, ಇದೆಲ್ಲ ರಿಟರ್ನ್ ಟೈಪ್ ಸ್ಪೆಸಿಫೈಯರ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದೇನಂದರೆ. ನೆಕ್ಸ್ಟು ಫಂಕ್ಷನ್ ನೇಮ್. ಓಕೆ, ಸೊ ಎಕ್ಸಾಂಪಲ್, so return type specifier, I am giving the int here. So function name is sum, parameter list is int. I am sending the two variables, that is int and int. So again, so we want to declare same function name with different data types under different parameter list. So ಇಲ್ಲಿ int ಕೊಟ್ಟಿದ್ದೀನಲ್ಲ, ಇದನ್ನು ಚೇಂಜ್ ಮಾಡ್ಕೋಬೇಕು. ಸೊ ಅಬ್ಸರ್ವ್ ಹಿಯರ್, ಸೊ ರಿಟರ್ನ್ ಟೈಪ್ ಸ್ಪೆಸಿಫೈಯರ್ ಏನು ಕೊಟ್ಟಿದ್ದೀನಿ, ಫ್ಲೋಟ್. ಓಕೆ, ಸೊ ಫಂಕ್ಷನ್ ನೇಮ್ಸ್ ಹಿಯರ್, ಅಬ್ಸರ್ವ್ ಹಿಯರ್. ಸೊ ಸಮ್ಮು ಮತ್ತು ಸಮ್ ಎರಡೂ ಕೂಡ ಸೇಮ್ ನೇಮ್ ಇದೆ ಬಟ್ ಡಿಫರ್ ಇನ್ ದ ಪ್ಯಾರಾಮೀಟರ್ ಲಿಸ್ಟ್. ಸೊ ಇಲ್ಲಿ ನೋಡಿ ಇಂಟ್ ಇದೆ, ಇಲ್ಲಿ ನೋಡಿ ಫ್ಲೋಟ್ ಇದೆ, ರೈಟ್? ಸೊ ನಾವು ಇಲ್ಲಿ ಏನು ಡಿಕ್ಲೇರ್ ಮಾಡ್ಕೊಳ್ತೀವಿ ರಿಟರ್ನ್ ಟೈಪ್ ಸ್ಪೆಸಿಫೈಯರು, ಇಲ್ಲಿ ನಾವು ಅದನ್ನೇ ಕೊಡಬೇಕಾಗತ್ತೆ. ಓಕೆ, ಸೊ ನಾವು ಇಲ್ಲಿ ಇಂಟ್ ಅಂತ ಮಾಡಿಕೊಂಡು ಇಲ್ಲಿ ಫ್ಲೋಟ್ ಅಂತ ಕೊಟ್ಟರೆ ಅದು ತಗೊಳ್ಳೋದಿಲ್ಲ. ಓಕೆ, ಅಂಡರ್ಸ್ಟುಡ್? ಸೊ ಸಿ ಹಿಯರ್, ಬೋತ್ ಆಫ್ ಓವರ್ಲೋಡೆಡ್ ಫಂಕ್ಷನ್ಸ್ ಹ್ಯಾವ್ ಸೇಮ್ ನೇಮ್ ಬಟ್ ಡಿಫರ್ ವಿತ್ different signatures. So this is, these two are the signatures, same name but different signatures. Okay, understood? So next, a function signature means the number of arguments and type of the arguments in the same order. So function signature andre the number of ಆರ್ಗ್ಯುಮೆಂಟ್ಸ್ ಆ್ಯಂಡ್ ಟೈಪ್ ಆಫ್ ಆರ್ಗ್ಯುಮೆಂಟ್ಸ್ ಇನ್ ದ ಸೇಮ್ ಆರ್ಡರ್. ಗೊತ್ತಾಯ್ತಲ್ಲ, ಸೇಮ್ ಆರ್ಡರ್ ಇರುತ್ತೆ ಬಟ್ ಡಿಫರೆಂಟ್ ಇನ್ ದ ಟೈಪ್ ಆಫ್ ಆರ್ಗ್ಯುಮೆಂಟ್ಸ್, ರೈಟ್? ಸೊ ಇಂಟ್ ಇರುತ್ತೆ, ನೆಕ್ಸ್ಟ್ ಇನ್ನೊಂದು ಫಂಕ್ಷನಲ್ಲಿ ಫ್ಲೋಟ್. ಸೊ ಅದೇ ರೀತಿ ನಾವು ಡಬಲ್ಲು ಕೊಡ್ಬೋದು, ಇಲ್ಲಿ ಡಬಲ್ ಸಮ್ ಅಂತ ಕೊಡ್ಬೋದು, ಇಲ್ಲಿ ಡಬಲ್ ಅಂತ ಕೊಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕಾಲಿಂಗ್ ಓವರ್ಲೋಡೆಡ್ ಫಂಕ್ಷನ್. ಓಕೆ, ನೆಕ್ಸ್ಟ್
ಟಾಪಿಕ್ ಈಸ್ ಕಾಲಿಂಗ್ ಓವರ್ಲೋಡೆಡ್ ಫಂಕ್ಷನ್. ಅಂದರೆ ಈ ಫಂಕ್ಷನ್ನ ಡಿಕ್ಲರೇಷನ್ ಮಾಡ್ಕೊಂಡ್ವಿ, ಡೆಫಿನಿಷನ್ ನೋಡಿದ್ವಿ. ಈಗ ಆ ಫಂಕ್ಷನ್ನ ಕಾಲ್ ಮಾಡ್ಕೋಬೇಕು. ಹೇಗೆ ಕಾಲ್ ಮಾಡ್ಕೊಳ್ಳೋದು ನೋಡೋಣ. ಸೊ ವೆನ್ ಓವರ್ಲೋಡೆಡ್ ಫಂಕ್ಷನ್ ಈಸ್ ಕಾಲ್ಡ್, when overloaded function is called C++, ಕಾಲ್ ಆದಾಗ ಏನಾಗುತ್ತೆ, C++ goes through the following steps. ಸೊ ಇಲ್ಲಿ ಸಮ್ ಆಫ್ ದ ಸ್ಟೆಪ್ಸ್ ಇದಾವೆ, ನಮಗೆ 4 ಸ್ಟೆಪ್ಸ್ ಇದ್ದಾವೆ. ಸೊ ಆ ಸ್ಟೆಪ್ಸ್ಗೆ ಫಾಲೋ ಆಗುತ್ತೆ ಟು ಡಿಟರ್ಮೈನ್ ವಿಚ್ ವರ್ಷನ್ ಆಫ್ ದ ಫಾಲೋಯಿಂಗ್ ವಿಲ್ ಬಿ ಕಾಲ್ಡ್. ಅರ್ಥ ಆಯ್ತಾ? ಸೊ ಸ್ಟೆಪ್ಸ್ ನೋಡೋಣ, ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಸ್ಟೆಪ್ಪು C++ ಕಂಪೈಲರ್ ಟ್ರೈಸ್ ಟು ಫೈಂಡ್ an exact match. Okay, so to find exact match in this actual arguments exactly matches the parameter type one of the overloaded function. So example ನೋಡೋಣ, ಈ ಡೆಫಿನಿಷನ್ ಅರ್ಥ ಆಗುತ್ತೆ. ಸೊ ಎಕ್ಸಾಂಪಲ್, ಸೊ ನೋಡಿ ಇಲ್ಲಿ ರಿಟರ್ನ್ ಟೈಪ್ಸ್ ಆಫ್ ಸೇರ್ ಏನು ಕೊಟ್ಟಿದ್ದೀನಿ, ವಾಯ್ಡ್, ಫಂಕ್ಷನ್ ನೇಮು ಡಿಸ್ಪ್ಲೇ, ಕ್ಯಾರೆಕ್ಟರ್, ಸ್ಟಾರ್, ಸಿ ವ್ಯಾಲ್ಯೂ. ಓಕೆ, ಸ್ಟಾರ್ ಅಂದರೆ ಗೊತ್ತಿದೆ, ಏನು ಹೇಳಿ, ಪಾಯಿಂಟರ್ ಅಂತ ಅರ್ಥ, ರೈಟ್, ಆರ್ ಅಡ್ರೆಸ್ ಅಂತ ಅರ್ಥ. ನಿಮಗೆ ಹೇಳಿದ್ದ ನೆನಪಿರುತ್ತೆ ಇದೆಯಾ ಇಲ್ಲ ಗೊತ್ತಿಲ್ಲ. ಸೊ ಸ್ಟಾರ್ ಇಂಡಿಕೇಟ್ಸ್ ದ ಪಾಯಿಂಟರ್ ಆರ್ ಅಡ್ರೆಸ್ ಆಫ್ ದಟ್ ವ್ಯಾಲ್ಯೂ. ಆಯಿತಾ? ಸೊ ನಾನು ಡೇಟಾ ಟೈಪ್ ಏನು ಕೊಟ್ಟಿದ್ದೀನಿ ಇಲ್ಲಿ, ಕ್ಯಾರೆಕ್ಟರ್. ಸೊ ವಾಯ್ಡ್ ಆಗಿರೋದ್ರಿಂದ ಎಲ್ಲನೂ ಕೂಡ ತೊಗೊಳತ್ತೆ, ರಿಟರ್ನ್ ಟೈಪ್ ಸ್ಪೆಸಿಫೈ, ರೈಟ್. ನೆಕ್ಸ್ಟು ವಾಯ್ಡ್ ಡಿಸ್ಪ್ಲೇ, ಅಗೇನ್ ಸೇಮ್ ನೇಮ್ ಕೊಡ್ತಾ ಇದ್ದೀನಿ. ಫಂಕ್ಷನ್ ಓವರ್ಲೋಡ್ ಅಂದರೆ ಏನು ಹೇಳಿ, ದ ಫಂಕ್ಷನ್ ವಿಚ್ ಆರ್ ಸೇಮ್ ನೇಮ್ ಬಟ್ ಡಿಫರ್ ಇನ್ ದ ಪ್ಯಾರಾಮೀಟರ್ಸ್ ಲಿಸ್ಟ್, ರೈಟ್. ಸೊ ಇಲ್ಲಿ ಕ್ಯಾರೆಕ್ಟರ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ಇಂಟ್ ಐ ವ್ಯಾಲ್ಯೂ ತೊಗೊಂಡಿದ್ದೀನಿ. ಓಕೆ, ಸೊ ನಾವು ಇವಾಗ ಹೇಗೆ ಕಾಲ್ ಮಾಡ್ತೀವಿ, ಇದನ್ನು ಕಾಲ್ ಮಾಡಿದಾಗ ಈ ಫಂಕ್ಷನ್ ಯಾವುದಕ್ಕೆ ಇದಕ್ಕೆ ಮ್ಯಾಚ್ ಆಗುತ್ತಾ, ಇದಕ್ಕೆ ಮ್ಯಾಚ್ ಆಗುತ್ತಾ ನೋಡೋಣ. ಆಯಿತಾ? ಸೊ ವೈಲ್ ಕಾಲಿಂಗ್ ಲೈಕ್ ಡಿಸ್ಪ್ಲೇ ಏನು ಕೊಟ್ಟಿದ್ದೀನಿ, 0 ಕೊಟ್ಟಿದ್ದೀನಿ. ಸೊ ಇವಾಗ ಡಿಸ್ಪ್ಲೇ 0 ಅಂದರೆ ಯಾವ ಫಂಕ್ಷನ್ ಕಾಲ್ ಆಗುತ್ತೆ, ಇದು ಡಿಸ್ಪ್ಲೇ 0 ಅಂತ ನಾನು ಕಾಲ್ ಮಾಡ್ತಾಯಿದ್ದೀನಿ, ಮೈನ್ ಫಂಕ್ಷನಲ್ಲಿ ಕಾಲ್ ಮಾಡ್ತಾಯಿದ್ದೀನಿ. ಸೊ ಗೊತ್ತಿದೆ ಆಬ್ಜೆಕ್ಟನ್ನು ಯೂಸ್ ಮಾಡಿಕೊಂಡು ಕಾಲ್ ಮಾಡ್ತೀವಿ ಅಂತ, ರೈಟ್. ಸೊ ಮೈನ್ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸಲ್ಲಿ ನಾವು ಇಂಟ್ ಮೈನ್ ಹಾಕಿಬಿಟ್ಟು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಫಂಕ್ಷನನ್ನು ಕಾಲ್ ಮಾಡ್ಕೊಳ್ತಾ ಇದ್ವಿ ತಾನೆ. ಸೊ ಅದೇ ರೀತಿ ಕೂಡ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಇಲ್ಲಿ. ಸೊ ಡಿಸ್ಪ್ಲೇ 0. ಸೊ ಇವಾಗ ಇದು ಯಾವುದು ಮ್ಯಾಚ್ ಆಗುತ್ತೆ ನೋಡೋಣ. ಸೊ ಡಿಸ್ಪ್ಲೇ ಅಂದಾಗ ಸೇಮ್ ನೇಮ್ ಇರುತ್ತೆ, ಎರಡೂ ಕೂಡ ಮ್ಯಾಚ್ ಆಗುತ್ತೆ, ರೈಟ್. ಸೊ ಇಲ್ಲಿ ರಿಟರ್ನ್ ಟೈಪ್ 0 ಇದೆ, ರೈಟ್. ಸೊ ರಿಟರ್ನ್ ಟೈಪ್ 0 ಅಂದಾಗ ಎಲ್ಲೋಗುತ್ತೆ, ಸೊ ಕ್ಯಾರೆಕ್ಟರಲ್ಲಿ ನನಗೆ 0 ಬರುತ್ತಾ, ದರ್ ಈಸ್ ನೋ ಅಕ್ಕರ್ಸ್ ಇನ್ ದ ಕ್ಯಾರೆಕ್ಟರ್ ವ್ಯಾಲ್ಯೂ. ಸೊ ದೆನ್ ಕಮ್ ಟು ದಿಸ್ ಫಂಕ್ಷನ್. ಸೊ ಇಲ್ಲಿ ಇಂಟ್, ಸೊ ಇಂಟಲ್ಲಿ ನನಗೆ ನಂಬರ್ಸ್ ತೊಗೊಳುತ್ತೆ. ಸೊ ನಂಬರ್ಸ್ನ ತೊಗೊಂಡಾಗ ಇಲ್ಲಿ ಇಂಟ್ ಹೋಲ್ ನಂಬರ್ಸ್ ಮಾತ್ರ ತೊಗೊಳುತ್ತೆ. ಸೊ 0 ತೊಗೊಳುತ್ತೆ. ಸೊ ಆವಾಗ ಇದು ಈ ಫಂಕ್ಷನ್ನ ಕಾಲ್ ಮಾಡುತ್ತೆ. ಆಯಿತಾ? ಯಾವ ಫಂಕ್ಷನನ್ನು, ಇಂಟ್ ಫಂಕ್ಷನನ್ನು ಕಾಲ್ ಮಾಡುತ್ತೆ. ಸೊ ಇಟ್ ಮ್ಯಾಚಸ್ ಟು ಡಿಸ್ಪ್ಲೇ ಇಂಟ್. ಅರ್ಥ ಆಯ್ತಾ? ಸೊ ಹೇಗೆ ಫಂಕ್ಷನ್ ಕಾಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ. ಸೊ ಇದು ಫಸ್ಟ್ ಸ್ಟೆಪ್. ಸೊ ಅದನ್ನೇ ಇದೆ ಹೇಳಿದ್ದು ನಾನು. ಇನ್ ದಿಸ್ ಆ್ಯಕ್ಚುಯಲ್ ಆರ್ಗ್ಯುಮೆಂಟ್ಸ್ ಎಕ್ಸಾಕ್ಟ್ಲಿ ಮ್ಯಾಚಸ್ ದ ಪ್ಯಾರಾಮೀಟರ್ ಟೈಪ್. ಫಸ್ಟ್ ಪ್ಯಾರಾಮೀಟರ್ ಟೈಪು ಮ್ಯಾಚ್ ಮಾಡುತ್ತೆ ಒನ್ ಆಫ್ ದ ಓವರ್ಲೋಡೆಡ್ ಫಂಕ್ಷನ್. ಈ ಓವರ್ಲೋಡೆಡ್ ಫಂಕ್ಷನಲ್ಲಿ ಪ್ಯಾರಾಮೀಟರ್ನ ಮ್ಯಾಚ್ ಮಾಡಿ ಆಮೇಲೆ ನಮಗೆ ರಿಟರ್ನ್ ಕೊಡುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೆಕ್ಸ್ಟ್ ಸ್ಟೆಪ್ಪು, ಇಫ್ ನೋ ಎಕ್ಸಾಕ್ಟ್ ಮ್ಯಾಚ್ ಈಸ್ ಫೌಂಡ್, ಅಂದರೆ ಎಕ್ಸಾಕ್ಟ್ ಮ್ಯಾಚ್ ಫೌಂಡ್ ಆಗಿಲ್ಲ ಅಂತಂದರೆ ದ C++ ಕಂಪೈಲರ್ ಟ್ರೈಸ್ ಟು ಫೈಂಡ್ ಆ್ಯನ್ ಎಕ್ಸಾಕ್ಟ್ ಮ್ಯಾಚ್ ಥ್ರೂ ದ ಪ್ರಮೋಷನ್ಸ್ ಸಚ್ ಆಸ್. ಅವು ಯಾವ್ಯಾವು ಅಂದರೆ, ಸೊ ನನಗೆ ಎಕ್ಸಾಕ್ಟ್ ಮ್ಯಾಚ್ ಸಿಕ್ಕಿಲ್ಲ ಅಂದಾಗ ಕಂಪೈಲರ್ ಏನು ಮಾಡುತ್ತೆ, ಟ್ರೈಸ್ ಟು ಫೈಂಡ್ ಥ್ರೂ ದ ಪ್ರಮೋಷನ್ಸ್ ಇದ್ದಾವೆ. ಅವು ಯಾವ್ಯಾವು ನೋಡೋಣ. ಸೊ ಕ್ಯಾರೆಕ್ಟರು, ಅನ್ಸೈನ್ಡ್ ಕ್ಯಾರೆಕ್ಟರು ಆ್ಯಂಡ್ ಶಾರ್ಟ್ ಇಂಟು ಇಂಟ್ ಅಂತ ಈ ಥರ ನಾವು ಡಿಕ್ಲೇರ್ ಮಾಡ್ಕೊಂಡಿದ್ರೆ ಸೊ ಇದ್ರ ಪ್ರಮೋಷನ್ಸ್ ಇರುತ್ತಲ್ಲ ಆವಾಗ ಮ್ಯಾಚ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ಅನ್ಸೈನ್ಡ್ ಶಾರ್ಟ್ ಇಂಟು ಇಂಟ್. ಆಯಿತಾ? ಅನ್ಸೈನ್ಡ್ ಶಾರ್ಟ್ ನಾವೇನು ಸೈನ್ ಕೊಟ್ಟಿಲ್ಲ ಅಂದರೆ ಅದು ಇಂಟಾಗಿ ಕನ್ವರ್ಟ್ ಮಾಡುತ್ತೆ. ನಾವು ಶಾರ್ಟ್ ಕೊಟ್ಟಿದ್ರೆ ಶಾರ್ಟ್ ಇಂಟು ಇಂಟ್ ಅಂತ ತೊಗೊಳುತ್ತೆ. ನೆಕ್ಸ್ಟು ಫ್ಲೋಟ್ ಇಂಟು ಡಬಲ್ ಆಗಿ ತೊಗೊಳುತ್ತೆ, ಅಂದರೆ ಕನ್ವರ್ಟ್ ಮಾಡುತ್ತೆ ಅಷ್ಟೇ, ಯಾವುದಕ್ಕೆ ಅಕ್ಸೆಪ್ಟಬಲ್ ಆಗುತ್ತೆ ಅಂತ. ಸೊ ಈ 3 ಸ್ಟೆಪ್ಸ್ ಇದ್ದಾವೆ. ಸೊ ಯಾವ್ಯಾವು, ಒಂದು ಕ್ಯಾರೆಕ್ಟರ್ ಇರುತ್ತೆ, ಆಮೇಲೆ ಅನ್ಸೈನ್ಡ್ ಕ್ಯಾರೆಕ್ಟರ್ ಇರುತ್ತೆ, ಆಮೇಲೆ ಶಾರ್ಟ್ ಇಂಟು ಇಂಟ್. ಆಯಿತಾ? ಸೊ ನೆಕ್ಸ್ಟ್ ಸೆಕೆಂಡ್ ಒನ್ನು ಅನ್ಸೈನ್ಡ್ ಶಾರ್ಟ್ ಇಂಟು ಇಂಟ್. ಸೊ ಥರ್ಡ್ ಒನ್ನು ಫ್ಲೋಟ್ ಇಂಟು ಡಬಲ್. ಆಯಿತಾ? ಸೊ ಇದಕ್ಕೆ ಎಕ್ಸಾಂಪಲ್ ನೋಡೋಣ. ಸೊ ದಿಸ್ ಎಕ್ಸಾಂಪಲ್, ಸೊ ರಿಟರ್ನ್ ಟು ಸ್ಪೆಸಿಫೈ void, so function name display, so as usual character
ampersand star c value on the address of this variable. Next void display int I value. ಓಕೆ, ಸೊ ನಾನು ಏನಂತ ಕಾಲ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಕಾಲ್ ಮಾಡ್ತೀನಿ ಫಂಕ್ಷನನ್ನು ಮೇನ್ ಫಂಕ್ಷನಲ್ಲಿ ಅಂದರೆ ಡಿಸ್ಪ್ಲೇ ವಿತಿನ್ ದ ಮೆಥಡ್ ಸೊ ಎ parameter. Okay, so I am sending the variable a into that function. ಸೊ ಇವಾಗ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ನೋಡೋಣ. ಸೊ ಡಿಸ್ಪ್ಲೇ ಎರಡು ಫಂಕ್ಷನ್ ಇದೆ, ಎರಡು ಮ್ಯಾಚ್ ಆಗುತ್ತೆ. ಸೊ ಇಲ್ಲಿ ಬರುತ್ತೆ ಕ್ಯಾರೆಕ್ಟರ್. ಇಲ್ಲಿ ಏನು ವ್ಯಾಲ್ಯೂ ತೊಗೊಳ್ಳೋದು, ಅಡ್ರೆಸ್ ಆಫ್ ದ ವೇರಿಯಬಲ್ ಅಷ್ಟೇ ತೊಗೊಳ್ಳೋದು. ನಾನು ಇಲ್ಲಿ ಏನು ಸೆಂಡ್ ಮಾಡಿರೋದು ಎ ಅಂದರೆ ಕ್ಯಾರೆಕ್ಟರ್ ಸೆಂಡ್ ಮಾಡ್ತಾ ಇದ್ದೀನಿ. ಬಟ್ ಈ ಕ್ಯಾರೆಕ್ಟರು ಇಲ್ಲಿ ಮ್ಯಾಚ್ ಆಗಲ್ಲ. ವೈ? ಬಿಕಾಸ್ ಇಟ್ ವಿಲ್ ನಾಟ್ ಮ್ಯಾಚ್ ಟು ದಿಸ್. ವೈ? ಬಿಕಾಸ್ ನಾನು ಕಳಿಸ್ತಾ ಇರೋದೇನು, ವೇರಿಯಬಲ್ನ ಅಂದರೆ ಕ್ಯಾರೆಕ್ಟರ್ ವ್ಯಾಲ್ಯೂ ಕಳಿಸ್ತಾ ಇದ್ದೀನಿ, ರೈಟ್? ವೇರಿಯಬಲ್ ಕ್ಯಾರೆಕ್ಟರ್ನ ಕಳಿಸ್ತಾ ಇದ್ದೀನಿ. ಬಟ್ ಇಲ್ಲಿ ಕಾಲ್ ಮಾಡಿರೋದೇನು, ನಾನು ಇಲ್ಲಿ ವೇರಿಯಬಲ್ನ ಅಡ್ರೆಸ್ ಆಫ್ ದ ವೇರಿಯಬಲ್ನ ಕಾಲ್ ಮಾಡಿರೋದು. ಸೊ ಹಾಗಾಗಿ ಇದು ಮ್ಯಾಚ್ ಆಗಲ್ಲ. ಸೊ ಆ್ಯಸ್ ಯೂಶ್ವಲ್ ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ. ಸೊ ಡಿಸ್ಪ್ಲೇ ಇಂಟ್ ಐ ವ್ಯಾಲ್ಯೂ. ಸೊ ಇದು ಇಂಟ್ ವ್ಯಾಲ್ಯೂ ಕೂಡ ಅಲ್ಲ. ಸೊ ಅದಕ್ಕೆ ಏನಾಗುತ್ತೆ, ನಾನು ನಿಮಗೆ ಸ್ಟೆಪ್ಪಲ್ಲಿ ಹೇಳಿದ್ದೆ, ಇಟ್ ಪ್ರಮೋಷನ್ಸ್ ಅಂತ. ಪ್ರಮೋಷನ್ಸ್ ಮಾಡಿದಾಗ ಏನಾಗುತ್ತೆ, ಸೊ ಕ್ಯಾರೆಕ್ಟರು ಮತ್ತು ಅನ್ಸೆಂಡ್ ಕ್ಯಾರೆಕ್ಟರ್ ಇದ್ದರೆ ಶಾರ್ಟ್ ಇಂಟಿಗೆ ಕನ್ವರ್ಟ್ ಮಾಡುತ್ತೆ. ಸೊ ನೋಡಿ ಇಲ್ಲಿ, ಸೊ ಕ್ಯಾರೆಕ್ಟರ್ ಅಲ್ವಾ ತಾನೇ ಇಲ್ಲಿರೋದು. ಸೊ ಅದಕ್ಕೆ ಇದು ಇಂಟಿಗೆ ಕನ್ವರ್ಟ್ ಮಾಡಿ ಇದನ್ನು ಕಾಲ್ ಮಾಡುತ್ತೆ. ಇದನ್ನು ಕಾಲ್ ಮಾಡಿ ಇಲ್ಲಿ ಏನು ನಾವು ಫಂಕ್ಷನ್ ಬರ್ತಿರ್ತೀವಿ ಅದು ರಿಟರ್ನ್ ಮಾಡುತ್ತೆ. ಓಕೆ, ಅಂಡರ್ಸ್ಟುಡ್? ಸೊ ಲಿಸನ್, ಇನ್ ದಿಸ್ ಕೇಸ್ ಬಿಕಾಸ್ ದರ್ ಈಸ್ ನೋ ಡಿಸ್ಪ್ಲೇ ಕ್ಯಾರೆಕ್ಟರ್, the character a is promoted to int and match display int. ಸೊ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದನ್ನೇ ಇಲ್ಲಿ ಬರ್ದಿರೋದು. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ, ರೈಟ್? ಯಾಕೆ ಮ್ಯಾಚ್ ಆಗಲ್ಲ? ಸೊ ಪ್ರಮೋಷನ್ಸ್ ನೋಡುತ್ತೆ. ನಾನು ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು, ಇಲ್ಲಿ ನಾವು ಏನು ವೇರಿಯಬಲ್ನ ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದೀವಿ ಅಂತ. ಓಕೆ, ಅಂಡರ್ಸ್ಟುಡ್? ಸೊ ನೆಕ್ಸ್ಟ್ ವಿಲ್ ಗೋ ಥ್ರೂ ದ ಸ್ಟೆಪ್ 3. ಓಕೆ, ಸೊ ಇನ್ ಸ್ಟೆಪ್ 3, ಇಫ್ ನೋ ಪ್ರಮೋಷನ್ ಈಸ್ ಫೌಂಡ್, ಇದರಲ್ಲೂ ಕೂಡ ಇಫ್ ನೋ ಪ್ರಮೋಷನ್ ಈಸ್ ಫೌಂಡ್, ಇಟ್ ಟ್ರೈಸ್ ಟು ಫೈಂಡ್ ಎ ಮ್ಯಾಚ್ ಥ್ರೂ ಸ್ಟ್ಯಾಂಡರ್ಡ್ ಕನ್ವರ್ಷನ್ಸ್. ಆಯಿತಾ? ನಂಗೆ ಪ್ರಮೋಷನಲ್ಲೂ ಕೂಡ ಕೆಲವೊಂದು ಸರಿ ಮ್ಯಾಚ್ ಆಗಲಿಲ್ಲ ಅಂದರೆ ಸೊ ಯಾವುದಕ್ಕೆ ಹೋಗುತ್ತೆ, ಸ್ಟ್ಯಾಂಡರ್ಡ್ ಕನ್ವರ್ಷನ್ಸ್ ಹೋಗುತ್ತೆ. ಸೊ ಸ್ಟ್ಯಾಂಡರ್ಡ್ ಕನ್ವರ್ಷನ್ ಏನೇನು ಇನ್ಕ್ಲೂಡ್ ಆಗುತ್ತೆ ನೋಡೋಣ, ಆಯಿತಾ? ಸೊ ಎನಿ ನ್ಯೂಮರಿಕ್ ಟೈಪ್ ವಿಲ್ ಮ್ಯಾಚ್ ಎನಿ ಅದರ್ ನ್ಯೂಮರಿಕ್ ಟೈಪ್. ಅಂದರೆ ನ್ಯೂಮರಿಕಲ್ ವ್ಯಾಲ್ಯೂ ನಾವು ಕಳಿಸಿದರೆ ಎಲ್ಲ ನ್ಯೂಮರಿಕಲ್ ಅಂದರೆ ಇಂಟ್ ಕೊಟ್ಟಿದ್ರೆ ಫ್ಲೋಟಿಗೂ ಕೂಡ ಮ್ಯಾಚ್ ಮಾಡುತ್ತೆ, ರೈಟ್? ಸೊ ಹೋಲ್ ವ್ಯಾಲ್ಯೂ ಅಂತ ಏನಿಲ್ಲ, ಫ್ಲೋಟ್ ಹೋಲ್ ವ್ಯಾಲ್ಯೂ ತೊಗೊಳುತ್ತೆ ಪ್ಲಸ್ ಫ್ಲೋಟ್ ವ್ಯಾಲ್ಯೂನು ತೊಗೊಳುತ್ತೆ, ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂನು ತೊಗೊಳುತ್ತೆ. ಸೊ ಇದು ಒಂದು ಫಸ್ಟ್ ಒನ್ನು. ನೆಕ್ಸ್ಟ್ ಒನ್ನು, 0 ವಿಲ್ ಬಿ ಮ್ಯಾಚ್ ಎ ಪಾಯಿಂಟರ್ ಟೈಪ್ ಆ್ಯಂಡ್ ನ್ಯೂಮರಿಕ್ ಟೈಪ್. ಅಂದರೆ 0 ಏನಾದರೂ ನಾವು ಕೊಟ್ಟಿದ್ದರೆ, ಸಪೋಸ್ ಇಫ್ ಇನ್ ಕೇಸ್ ಮ್ಯಾಚ್ ಫಸ್ಟ್ ಕೇಸಲ್ಲೂ ಮ್ಯಾಚ್ ಆಗಲಿಲ್ಲ, ಸೆಕೆಂಡ್ ಕೇಸಲ್ಲೂ ಪ್ರಮೋಷನ್ಸ್ ಜೊತೆಗೂ ಮ್ಯಾಚ್ ಆಗಲಿಲ್ಲ ಅಂದರೆ ಸ್ಟ್ಯಾಂಡರ್ಡ್ ಕನ್ವರ್ಷನಿಗೆ ಬರುತ್ತೆ. ಸ್ಟ್ಯಾಂಡರ್ಡ್ ಕನ್ವರ್ಷನಿಗೆ ಬಂದಾಗ 0 ವಿಲ್ ಬಿ ಮ್ಯಾಚ್ಡ್ ಎ ಪಾಯಿಂಟರ್ ಟೈಪ್. ಅಂದರೆ 0 ಎಲ್ಲಿಗೆ ಮ್ಯಾಚ್ ಆಗುತ್ತೆ, ಪಾಯಿಂಟರ್ ಟೈಪ್. ಅಂದರೆ ಸ್ಟಾರ್ ಅಂತ ಡಿಕ್ಲೇರ್ ಮಾಡ್ಕೊಳ್ತೀನಲ್ವ ನಾನು ಫಂಕ್ಷನಲ್ಲಿ, ಸ್ಟಾರ್ ಸಿ ವ್ಯಾಲ್ಯೂ ಅಂತ ಮಾಡ್ಕೊಂಡಿದ್ದೀನಿ ತಾನೆ. ಸೊ ಅಲ್ಲಿ ಅದು ಮ್ಯಾಚ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ, ಸೊ ವಾಯ್ಡ್ ಡಿಸ್ಪ್ಲೇ ಫ್ಲೋಟ್ ಎಫ್ ವ್ಯಾಲ್ಯೂ. ಓಕೆ, ಫ್ಲೋಟು ಎಫ್ ವ್ಯಾಲ್ಯೂ, ವೇರಿಯಬಲ್ ಎಫ್ ವ್ಯಾಲ್ಯೂ ಅಂತ ಕೊಡ್ತಿದ್ದೀನಿ. ಸೊ ವಾಯ್ಡ್ ಡಿಸ್ಪ್ಲೇ ಸ್ಟ್ರಕ್ಟ್ ಎಸ್ ವ್ಯಾಲ್ಯೂ, ಆಯಿತಾ? ಸೊ ಇಲ್ಲಿ ನೋಡಿ, ಇಲ್ಲಿ ಇವಾಗ ಸೊ ಏನು ಅಂತ ಕಾಲ್ ಮಾಡ್ತಾಯಿದ್ದೀನಿ, ಡಿಸ್ಪ್ಲೇ ಎ ಅಂತ ಕಾಲ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಡಿಸ್ಪ್ಲೇ ಎ ಅಂತ ಕಾಲ್ ಮಾಡಿದಾಗ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಇದು? ಸೊ ಫಸ್ಟ್ ಎರಡು ಫಂಕ್ಷನ್ ಎರಡು ಮ್ಯಾಚ್ ಆಗುತ್ತೆ. ಸೊ ಇಲ್ಲಿಗೆ ಬರುತ್ತೆ ಫ್ಲೋಟ್ ಎಫ್ ವ್ಯಾಲ್ಯೂ, ಆಯಿತಾ? ಸೊ ಫ್ಲೋಟ್ ನಾನು ಇಲ್ಲೇನು ಕೊಟ್ಟಿರೋದು, ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಇದು ಮ್ಯಾಚ್ ಆಗಲಿಲ್ಲ. ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ ಸ್ಟ್ರಕ್ಟ್. ಇದು ಸ್ಟ್ರಕ್ಟ್ ಎಸ್ ವ್ಯಾಲ್ಯೂ, ಸ್ಟ್ರಕ್ಟ್ಗೂ ಕೂಡ ಮ್ಯಾಚ್ ಆಗೋಲ್ಲ. ಬಿಕಾಸ್ ಸ್ಟ್ರಕ್ಚರ್ ಅಂದರೆ ಗೊತ್ತಿದೆ ಏನಂತ ನಿಮಗೆ, ಫಸ್ಟ್ ಇಯರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಾಟ್ ಈಸ್ ಅ ಸ್ಟ್ರಕ್ಟ್ ಈಸ್ ಅ ಕೀವರ್ಡ್, ರೈಟ್? ಸೊ ನೆಕ್ಸ್ಟ್ ಮತ್ತು ಪ್ರಮೋಷನ್ಸಿಗೆ ಬರುತ್ತೆ. ಪ್ರಮೋಷನ್ಸಲ್ಲಿ ನನಗೆ ಏನೇನು ಕನ್ವರ್ಷನ್ಸ್ ಆಗುತ್ತೆ, ಸೊ ಎಲ್ಲೆಲ್ಲಿ ಕನ್ವರ್ಟ್ ಆಗುತ್ತೆ, ಸೊ ಶಾರ್ಟ್ ಇಂಟು ಇಂಟ್, ರೈಟ್? ಕ್ಯಾರೆಕ್ಟರಲ್ಲಿ ಏನೇನು ಇರುತ್ತೆ ಅದು ಇಂಟ್ ವ್ಯಾಲ್ಯೂ ಕನ್ವರ್ಟ್ ಆಗುತ್ತೆ, ರೈಟ್? ಸೊ ಇಲ್ಲಿ ನನಗೆ ಇಂಟ್ ವ್ಯಾಲ್ಯೂ ಇಲ್ಲವೇ ಇಲ್ಲ ಅಲ್ವಾ? ಸೊ ಮತ್ತು ಅಲ್ಲೂ ಕೂಡ ಹೋಗುತ್ತೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಕನ್ವರ್ಷನ್ಗೆ ಬರುತ್ತೆ. ಸ್ಟ್ಯಾಂಡರ್ಡ್ ಕನ್ವರ್ಷನಿಗೆ ಬಂದಾಗ ನೋಡಿ, ಇಲ್ಲಿ ಎನಿ ನ್ಯೂಮರಿಕ್ ಟೈಪ್ ವ್ಯಾಲ್ಯೂ ಅನದರ್ ನ್ಯೂಮರಿಕ್ ವ್ಯಾಲ್ಯೂ, ಇಲ್ಲಿ ನಾನು ನ್ಯೂಮರಿಕ್ ವ್ಯಾಲ್ಯೂ ಕೊಟ್ಟಿಲ್ಲ. ಸೊ ಹಾಗಾಗಿ ನೆಕ್ಸ್ಟು 0 ವಿಲ್ ಮ್ಯಾಚ್ ದ ಪಾಯಿಂಟರ್ ಟೈಪ್ ಆ್ಯಂಡ್ ನ್ಯೂಮರಿಕ್ ಟೈಪ್. ಸೊ ಇಲ್ಲಿ ಬಂದಾಗ ಸೊ ಪಾಯಿಂಟರ್ ಆಗಲಿ ವೇರಿಯಬಲ್ ಆಗಲಿ ಏನೇ ಕೊಟ್ಟಿರೋದು ಕೂಡ ಫ್ಲೋಟಿಗೆ ಮ್ಯಾಚ್ ಆಗುತ್ತೆ. ಸೊ ಇಟ್ ವಿಲ್ ಮ್ಯಾಚಸ್ ಟು ದಿಸ್ ಫಂಕ್ಷನ್, ಆಯಿತಾ? ಸೊ ಈ ಫಂಕ್ಷನ್ಗೆ ಇದು ಮ್ಯಾಚ್ ಆಗುತ್ತೆ, ಅಂಡರ್ಸ್ಟುಡ್? ಸೊ ಇನ್ ದಿಸ್ ಕೇಸ್ ಎ ಈಸ್ ಅಸೈನ್ಡ್ ಟು ದ ವ್ಯಾಲ್ಯೂ ಫ್ಲೋಟ್. Okay, a is assigned to the value float. So on the next last step is
all the steps fail, ಇಲ್ಲ ಈ ಮೂರು ಸ್ಟೆಪ್ಸು ಫೇಲ್ ಆದರೆ ದೆನ್ ಕಂಪೈಲರ್ ಟ್ರೈ ದ ಯೂಸರ್ ಡಿಫೈನ್ಡ್ ವರ್ಷನ್ ಆ್ಯಂಡ್ ಬಿಲ್ಟ್ ಇನ್ ದ ಕನ್ವರ್ಷನ್ ಟು ಫೈಂಡ್ ಯುನೀಕ್ ಮ್ಯಾಚ್. ಅಂದರೆ ಯಾರಿಗೆ ಬಿಡುತ್ತೆ, ಯೂಸರ್ಗೆ ಬಿಟ್ಬಿಡುತ್ತೆ. ಸೊ ಯೂಸರ್ ಅಂದರೆ ಏನು ಅದೇ ನೋಡಬೇಕು, ಆಯಿತಾ. ಸೊ ಆಲ್ ಸ್ಟೆಪ್ಸ್ ಫೇಲ್ ಆದಾಗ ಕಂಪೈಲರ್ ಟ್ರೈ ದ ಯೂಸರ್ ಅಂದರೆ ಯಾವುದಾದ್ರು ವರ್ಷನ್ ಡಿಲೇ ಆ್ಯಂಡ್ ಬಿಲ್ಟ್ ಇನ್ ಕನ್ವರ್ಷನ್ಸ್ ಟು ದ ಫೈಂಡ್ ಯುನೀಕ್ ಮ್ಯಾಚ್. ಓಕೆ, ಸೊ ನೆಕ್ಸ್ಟ್, ಸೊ ಎಲ್ಲ ಸ್ಟೆಪ್ಸು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು, ಥರ್ಡು, ಫೋರ್ತ್. ಸೊ ಲಾಸ್ಟ್ ಸ್ಟೆಪ್ಪಲ್ಲಿ ಎಲ್ಲ ಸ್ಟೆಪ್ಸು ಫೈಲ್ ಆದರೆ ಯೂಸರ್ಗೆ ಬಿಟ್ಬಿಡುತ್ತೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡುತ್ತೆ, ಸೊ ಫಸ್ಟು ಡಿಸ್ಪ್ಲೇ ಫಂಕ್ಷನ್ನು ಮತ್ತು ಕ್ಯಾರೆಕ್ಟರ್ನ ನೋಡುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಪ್ರಮೋಷನ್ನ ಚೆಕ್ ಮಾಡುತ್ತೆ. ಥರ್ಡ್ ಸ್ಟೆಪ್ಪಲ್ಲಿ ಸ್ಟ್ಯಾಂಡರ್ಡ್ ಕನ್ವರ್ಷನಲ್ಲಿ ಚೆಕ್ ಮಾಡುತ್ತೆ. ಫೋರ್ತ್ ಸ್ಟೆಪ್ಸಲ್ಲಿ ಯೂಸರ್ಗೆ ಬಿಟ್ಬಿಡುತ್ತೆ. ನೀವೇ ಹೊಸ ಬಿಲ್ಟ್ ಮಾಡಿ ಫಂಕ್ಷನ್ನ ಅಂತ ಹೇಳಿಬಿಟ್ಟು ಎರರ್ ತೋರಿಸುತ್ತೆ, ಆಯಿತಾ. ಸೊ ನೆಕ್ಸ್ಟ್ ಟಾಪಿಕ್ ವಿಲ್ ಗೋ ಟು ದ ರಿಸ್ಟ್ರಿಕ್ಷನ್ ಆನ್ ಫಂಕ್ಷನ್ ಓವರ್ಲೋಡಿಂಗ್, ಆಯಿತಾ. ಏನೇನು ರಿಸ್ಟ್ರಿಕ್ಷನ್ಸ್ ಇದೆ ಫಂಕ್ಷನ್ ಓವರ್ಲೋಡಿಂಗ್ ಡಿಕ್ಲೇರ್ ಮಾಡಬೇಕಾದ್ರೆ ಏನೇನೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ ಅಂತ, ಆಯಿತಾ. ಸೊ ಇಲ್ಲಿ ನೋಡಿ, ಈಚ್ ಫಂಕ್ಷನ್ ಇನ್ ದ ಸೆಟ್ ಆಫ್ ಓವರ್ಲೋಡೆಡ್ ಫಂಕ್ಷನ್ ಮಸ್ಟ್ ಹ್ಯಾವ್ ಡಿಫ್ರೆಂಟ್ ಆರ್ಗ್ಯುಮೆಂಟ್ಸ್. ಸೊ ಟೂ ಆರ್ ಮೋರ್ ನಾವು ಫಂಕ್ಷನ್ ಡಿಕ್ಲೇರ್ ಮಾಡ್ಕೊಳ್ತೀವಲ್ಲ. ಸೊ ಫಾರ್ ಎಕ್ಸಾಂಪಲ್ ನಾನು ಡಿಸ್ಪ್ಲೇ ಅಂತೇಳಿ ಕೊಟ್ಟಿದ್ದೆ, 2 ಸರಿ ಡಿಕ್ಲೇರ್ ಮಾಡ್ಕೊಂಡಿದ್ದೆ ಅಲ್ವಾ. ಅಲ್ಲಿ ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ವೇರಿಯೇಬಲ್ಸ್ನ ಅಥವಾ ಆರ್ಗ್ಯುಮೆಂಟ್ಸ್ನ ಕಳಿಸ್ಲೇಬೇಕು. ಅದು ಫಸ್ಟ್ ಕಂಡೀಷನ್ ಅಥವಾ ಫಸ್ಟ್ ರಿಸ್ಟ್ರಿಕ್ಷನ್. ಓಕೆ, ಸೊ ನೆಕ್ಸ್ಟ್, ಇನ್ ಟೈಪ್ ಡೆಫ್ ಈಸ್ ಯೂಸ್ಡ್ ಫಾರ್ ನೇಮಿಂಗ್ ಫಂಕ್ಷನ್, ದೆನ್ ಫಂಕ್ಷನ್ ಈಸ್ ನಾಟ್ ಕನ್ಸಿಡರ್ ಆಸ್ ಡಿಫ್ರೆಂಟ್ ಟೈಪ್. ಅಂದರೆ ಟೈಪ್ ಡೆಫ್ ಅಂತ ಒಂದು ಮೆಥಡ್ ಇದೆ ದಟ್ ಈಸ್ ಯೂಸ್ಡ್ ಫಾರ್ ನೇಮಿಂಗ್ ಟು ದ ಫಂಕ್ಷನ್. ನೇಮ್ ಫಂಕ್ಷನ್ ಮಾಡ್ಕೊಳ್ತೀವಿ ಅಂದರೆ ನೇಮ್ ಫಂಕ್ಷನ್ ನೇಮ್ ಕೊಡ್ತೀವಲ್ಲ ಅದಕ್ಕೆ. ದೆನ್ ದಟ್ ಫಂಕ್ಷನ್ ಈಸ್ ಕನ್ಸಿಡರ್ ಆಸ್ ಅ ಡಿಫ್ರೆಂಟ್ ಟೈಪ್. ಅಂದರೆ ಇಲ್ಲಿ ಕೊಡ್ತೀವಿ ತಾನೆ ಡಿಸ್ಪ್ಲೇ ಅಂತ ಹೇಳ್ಬಿಟ್ಟು 2 ಸರಿ ತೊಗೊಂಡಾಗ ಕ್ಯಾರೆಕ್ಟರ್ ಕಳಿಸಿದಾಗ ಟೈಪ್ ಡೆಫ್ ಅಂದರೆ ಇನ್ಬಿಲ್ಟ್ ಫಂಕ್ಷನ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಅ ಡಿಫ್ರೆಂಟ್ ಟೈಪ್. ಅಂದರೆ ಇದು ಡಿಫ್ರೆಂಟ್ ಟೈಪು ಅಂತ ತೋರಿಸೋದಿಲ್ಲ, ಪ್ಯಾರಾಮೀಟರ್ಸ್ ಮಾತ್ರ ಡಿಫ್ರೆಂಟ್ ಇರುತ್ತೆ, ರೈಟ್. ನೆಕ್ಸ್ಟ್ ಒನ್, ದ ಪಾಯಿಂಟರ್ ಆರ್ಗ್ಯುಮೆಂಟ್ಸ್ ಆಫ್ ಎ ಪಾಯಿಂಟರ್ ಆ್ಯಂಡ್ ಅರೇ ಆರ್ ಐಡೆಂಟಿಕ್. ಓಕೆ, ಸೊ ಪಾಯಿಂಟರ್ ಆರ್ಗ್ಯುಮೆಂಟ್ಸ್ ಆಫ್ ಎ ಪಾಯಿಂಟರ್ ಆಗಿ ನಾವು ಸ್ಟಾರ್ ಅಂತ ಹೇಳಿದೆ ಅಲ್ಲ ನಾನು ನಿಮಗೆ. ಮತ್ತು ಅರೇ ಟೈಪ್ ಅಂದರೆ ಅರೇ ಟೈಪ್ ನಾವು ವೇರಿಯೇಬಲನ್ನು ಕಳಿಸಿದ್ರೆ ಏನಾಗುತ್ತೆ, ಎರಡೂ ಕೂಡ ಐಡೆಂಟಿಕಲ್ ಆಗಿರುತ್ತೆ, ಅಂದರೆ ಮ್ಯಾಚ್ ಆಗುತ್ತೆ. ಓಕೆ, ಸೊ ಸಪೋಸ್ ನಾವು ಅರೇ ಸೈಜ್ ಕೊಟ್ಬಿಟ್ಟು ಪಾಯಿಂಟರ್ ಡಿಕ್ಲೇರ್ ಮಾಡಿದರೆ ಇದು ಆ ಫಂಕ್ಷನ್ಗೆ ಕಾಲ್ ಆಗುತ್ತೆ. ಸೊ ಪಾಯಿಂಟರ್ ಕೊಟ್ಟು ಅರೇನ ಡಿಕ್ಲೇರ್ ಮಾಡಿದರೆ ಅದು ಅಲ್ಲಿ ಮ್ಯಾಚ್ ಆಗುತ್ತೆ, ರೈಟ್. ಸೊ ವೈ, ಬಿಕಾಸ್ ಅಂದರೆ ನಿಮಗೆ ಗೊತ್ತಿದೆ ಅರೇ ಆಫ್ 0, ಅರೇ ಆಫ್ 1, ಅರೇ ಆಫ್ 2, ಅರೇ ಆಫ್ 3 ಅಂತೇಳಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸೊ ಇದು ಏನಾಗಿರುತ್ತೆ, ಅಡ್ರೆಸ್ ಆಫ್ ದಟ್ ವೇರಿಯಬಲ್. ಅಂದರೆ ಇಲ್ಲಿ 1 ನಾವೇನಾದರೂ ಸ್ಟೋರ್ ಮಾಡ್ತಿರ್ಬೇಕಾದ್ರೆ 0 ಅಲ್ಲಿ 10, 20, 30, 40 ಕೊಟ್ಟಾಗ ಸೊ ಇದು ಅಡ್ರೆಸ್ ಆಗಿರುತ್ತೆ. ಅಡ್ರೆಸ್ ಅಂದರೆ ವಿ ನೋ ದಟ್ ಈಸ್ ಪಾಯಿಂಟರ್, ರೈಟ್. ಸೊ ನೆಕ್ಸ್ಟ್ ಗೋ ಥ್ರೂ ದ ಅಡ್ವಾಂಟೇಜಸ್ ಆಫ್ ಫಂಕ್ಷನ್ ಓವರ್ಲೋಡಿಂಗ್. ಓಕೆ, ಸೊ ಅಡ್ವಾಂಟೇಜಸ್ ಆಫ್ ಫಂಕ್ಷನ್ overloading. So first one, eliminating use of different function names for same operation. ಅಂದರೆ ಸೊ ಒಂದೇ ಫಂಕ್ಷನ್ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಏನು ಡಿಫ್ರೆಂಟ್ ಫಂಕ್ಷನ್ಗೆ ಯೂಸ್ ಆಗುತ್ತೆ, ರೈಟ್. ಸೊ ನೆಕ್ಸ್ಟು, ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ಫ್ಲೋ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಡಿಬಗ್ ಈಸಿಲಿ. ಅಂದರೆ ನಾವು ಡಿಬಗ್ ಈಸಿಯಾಗಿ ಮಾಡ್ಬೋದು, ರೈಟ್. ಎರರ್ಸ್ನ ಈಸಿಯಾಗಿ ಡಿಫೈನ್ ಮಾಡ್ಕೋಬೋದು, ಅಂದರೆ ಕಂಡುಹಿಡಿಬೋದು. ಸೊ ಈಸಿ ಟು ಮೇಂಟೈನ್ ಕೋಡ್. ವೈ, ಬಿಕಾಸ್ ಎಲ್ಲ ಸೇಮ್ ನೇಮ್ ಫಂಕ್ಷನ್ ನೇಮ್ ಸೇಮ್ ಇರುತ್ತೆ. ಸೊ ಪ್ಯಾರಾಮೀಟರ್ಸ್ ಮಾತ್ರ ಡಿಫ್ರೆಂಟ್ ಇರೋದ್ರಿಂದ ನಾವು ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ನೆಕ್ಸ್ಟು, ಈಸಿಯರ್ ಇಂಟರ್ಫೇಸ್ ಬಿಟ್ವೀನ್ ಪ್ರೋಗ್ರಾಮ್ ಆ್ಯಂಡ್ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ಸ್. ಇಟ್ ಈಸ್ ಈಸಿಯರ್ ಟು ಇಂಟರ್ಫೇಸ್ ಬಿಟ್ವೀನ್ ಪ್ರೋಗ್ರಾಮ್ ಆ್ಯಂಡ್ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್, ಆಯಿತಾ. ಸೊ ಈಸಿಯಾಗಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಪ್ರೋಗ್ರಾಮ್ಗೆ ಮತ್ತು ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ಗೆ. ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡ್ಕೊಳ್ತೀವಿ ತಾನೆ, ಅಂದರೆ ದಟ್ ಮೀನ್ಸ್ ಆರ್ಗ್ಯುಮೆಂಟ್ಸ್ನ ಕಳಿಸ್ತಾ ಇರ್ತೀವಿ ತಾನೆ. ಸೊ ಡಿಫ್ರೆನ್ಸ್ ಗೊತ್ತಾಗುತ್ತೆ ಪ್ರೋಗ್ರಾಮ್ಗೂ ಮತ್ತು ಆರ್ಗ್ಯುಮೆಂಟ್ಸ್ಗೂ. ಸೊ ಓಕೆ, ಸೊ ಟುಡೇಸ್ ಟಾಪಿಕ್ until to this. ಸೊ ವಾಟ್ ವಿ ಹ್ಯಾವ್ ಸ್ಟಡಿಡ್ ಇನ್ ದಿಸ್ ಕ್ಲಾಸ್ ಮೀನ್ಸ್, ಸೊ ವಾಟ್ ಈಸ್ ಫಂಕ್ಷನ್ ಓವರ್ಲೋಡಿಂಗ್ ಅಂತ ತಿಳ್ಕೊಂಡ್ವಿ, ಮತ್ತು ಆ ಫಂಕ್ಷನ್ ಓವರ್ಲೋಡಿಂಗ್ ಹೇಗೆ ಕಾಲ್ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ. ಕಾಲಿಂಗ್ ಓವರ್ಲೋಡೆಡ್ ಫಂಕ್ಷನ್, ಅದರಲ್ಲಿ ಎಷ್ಟು ಸ್ಟೆಪ್ಸ್ ಇದೆ ನೋಡಿದ್ವಿ, ಮತ್ತು ರಿಸ್ಟ್ರಿಕ್ಷನ್ ಫಾರ್ ಫಂಕ್ಷನ್ ಓವರ್ಲೋಡಿಂಗ್. ಓಕೆ.